ಪಡಗನವಲ್ಲ ತಂದಲ್ಲೋ ಗೀದೀಗ ಪಡನಾಡಿ ಗೂಡ ನೇದಲ್ಲೋ ಗೀದೀಗ ಗಿಣಿರಾಮ ಗಾಜಿನ ಕಲಕಂಬ ಪಾರ್ವದಕ್ಕಿಗೆ ದೊರತಾನ ಪಾರ್ವದಕ್ಕಿಗೆ ದೊರತಾನ ಬಂದರೆ ಗೀದೀಗ ನಿನ್ನ ನೆನದೇನೋ. ನಮಸ್ಕಾರ ಸ್ನೇಹಿತರೆ, ಉತ್ತರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಮ್ಮ ಮಣ್ಣಿನಲ್ಲಿ ಎಂತಹ ಅದ್ಭುತ ಕಥೆಗಳಿವೆ ಅಲ್ವಾ. ಇವತ್ತು ನಾನು ನಿಮಗೆ ಜೇನು ಕೀಳುವ ಒಂದು ವಿಶೇಷ ಪರಂಪರೆಯನ್ನ ತೋರಿಸ್ತೀನಿ. ಸಾಮಾನ್ಯವಾಗಿ ಜೇನು ಅಂದ್ರೆ ಎಲ್ರಿಗೂ ಭಯ, ಆದ್ರೆ ಇಲ್ಲೊಂದು ವಿಶೇಷ ಕಲೆ ಇದೆ. ಇವರು ಜೇನುಗೂಡು ಹತ್ರ ಹೋದಾಗ ಯಾವುದೇ ತೊಂದರೆ ಮಾಡದೆ ಜೇನು ನೊಣಗಳಿಗೆ ಬದಲಾಗಿ ಪವಿತ್ರವಾದ ಹಾಡನ್ನ ಹೇಳಿ ಜೇನು ನೊಣಗಳನ್ನ ಶಾಂತಗೊಳಿಸುತ್ತಾರೆ. ಕನಕಪುರ ತಾಲೂಕಿನ ಶಿವಲಂಕಾರೇಶ್ವರ ಸ್ವಾಮಿ ಸನ್ನಿಧಿ ಹತ್ರ ಇರುವ ಮಡಿವಾಳ ಗ್ರಾಮದ ಶಿವಲಂಕಾರಯ್ಯ ಮತ್ತು ಲಕ್ಷ್ಮಮ್ಮ ಅವರ ಜೇನುಪದ ಲೋಕವನ್ನ ತಿಳಿಯೋಣ, ಕೇಳೋಣ. ನಮ್ಮ ಹೆಸರು ಶಿವಲಂಕಾರಯ್ಯ ಅಂತ. ಲಕ್ಷ್ಮಮ್ಮ. ಜನ ಜೇನು ಕುಯ್ಯುವಾಗ ಹಾಡು ಹೇಳ್ಕೊಂಡು ಜೇನು ಕುಯ್ಯೋದು, ಹಾಡು ಹೇಳ್ಕೊಂಡು ಜೇನು ಕುಯ್ತೀವಿ. ಇದು ಎಲ್ಲಲ್ಲಿ ಹಾಡ್ತಾರೆ ಈ ಭಾಗದಲ್ಲಿ? ಎಲ್ಲೂ ಇಲ್ಲ, ಇಲ್ಲಿ ನಾವೇ ಇಲ್ಲಿ ಹಾಡಿರೋದು. ಯಾವ ಬೆಳಿಗ್ಗೆ ರಂಗದಲ್ಲಿ ಫುಲ್ಲಾಗ ಅವರು ನಮ್ಮ ಜನ ಉಳಿಯ ವಸ್ತುಟಿಲಿ ಅವರು ಹಾಡಲ್ರು. ನಮ್ಮದು ನಮ್ಮ ಹಿರಿಕರು ಕಲಿಸ್ಕೊಟ್ಟದ್ದು ಇದು ನಮಗೆ ಸಿಕ್ತು. ಅವ್ರು ಜೇನು ಕುಯ್ಯುವಾಗ ಹಾಡ್ತಾ ಇದ್ರು. ಹಾಡೋದಿಗೆ ಇವಾಗ ನಮಗೆ ಕಲಿಸ್ಕೊಟ್ರು. ತುಂಬೆಯ ಲೋಕೋಗಿ ನೀನು ತುಂಬೆಯ ಲೋಕೋಗಿ ನೀನು ತುಂಬಾಟ ಯಾಕೆಣ್ಣೆ ಮದಿ ತುಂಬೆ ಹೂವಿನ ಮೇಲೆ ಪುಸ್ತಕ ನೆಲಾಡುವಾಗ ಬಾರಮ್ಮ ನಮ್ಮ ನಾಡಿನ ಜೇನೆ ಹೋಗುವ ನಮ್ಮ ದೇಶಕ್ಕೆ. ಹಿಂಬಿಯ ಲೋಕೋಗಿ ನಿಂಬೆಯ ಲೋಕೋಗಿ ನಿಂಬಾಟ ಯಾಕೆಣ್ಣೆ ಮದಿ ಹಿಂಬೆ ಹೂವಿನ ಮೇಲೆ ಪುಸ್ತಕ ನೆಲಾಡುವಾಗ ಬಾರಮ್ಮ ನಮ್ಮ ನಾಡಿನ ಜೇನೆ ಹೋಗುವ ನಮ್ಮ ದೇಶಕ್ಕೆ. ಸುಂಟ್ರೆ ಲೋಕೋಗಿ ನಿಂತ್ಕೊಂಡ್ರೆ ಲೋಕೋಗಿ ನಿಂತ್ಕೊಂಡ್ರಾಟ ಯಾಕೆಣ್ಣೆ ಮದಿ ಸೊಂಟ್ರೋವಿನ ಮೇಲೆ ಪುಸ್ತಕ ನೆಲಾಡುವಾಗ ಬಾರಮ್ಮ ನಮ್ಮ ನಾಡಿನ ಜೇನೆ ಹೋಗುವ ನಮ್ಮ ದೇಶಕ್ಕೆ. ಅಳ್ಳಳ್ಳ ದಿಬ್ಬ ಸಾಲತಿ ಹೋಗುವಾಗ ಬಾರಮ್ಮ ನಮ್ಮ ನಾಡಿನ ಜೇನೆ ಹೋಗುವ ನಮ್ಮ ದೇಶಕ್ಕೆ. ಮತ್ತಿಯ ಲೋಕೋಗಿ ನಿನ್ ಮತ್ತಿಯ ಲೋಕೋಗಿ ನಿನ್ ಮದ್ದಾಟ ಯಾಕೆಣ್ಣೆ ಮದಿ ಮದ್ದಿವನ ಮೇಲೆ ಪುಸ್ತಕ ನೆಲಾಡುವಾಗ ಬಾರಮ್ಮ ನಮ್ಮ ನಾಡಿನ ಜೇನೆ ಹೋಗುವ ನಮ್ಮ ದೇಶಕ್ಕೆ. ಜೇನು ನಾವು ಜೇನು ಬಿಚ್ತೀವಲ್ಲ, ಆ ಬಿಚ್ಚುವಾಗ ಹಾಡು ಹೇಳ್ಕೊಂಡು ನಾವು ಅದು ಭಾವನೆ ಮಾಡ್ದಂಗೆ, ಅದನ್ನ ಭಾವನೆ ಸಿಕ್ಕುವುದಂಗೆ ಅವು ಕೊಯ್ತೀವಲ್ಲ ನಾವು, ಅವಕ್ಕೆ ಪದ ಹೇಳ್ಕೊಂಡು ಕೂದ್ರೆ ಈ ನಾವೆಂಗೆ ಇದು ಹಾಡು ಹೇಳ್ತೀವಿ ಅದ್ರದ್ದು ಆ ದಣಿನೂ ಅದು ಆಡುವಾಗ ಅದೇ ಥರವಾಗಿ ದಣಿ ಹೊಡಿತದೆ. ಅದು ನಾವು ಹೆಂಗೆ ಆಡ್ತೀವಿ ಅವ್ನು ನೋಡ ಇದ್ದು ಆಡುವಾಗ ಈ ದಣಿ ಅದು ದಣಿ ನಮ್ಮ ದಣಿ ಎಲ್ಲ ಕೂಡ್ತದೆ ಜೇನುಳಿಗೆ. ಅದು ನಮ್ಮ ಭಗವಂತ ಜ್ಞಾಪನ ಮಾಡ್ದಂಗೆ, ನಾವು ನಮ್ಮ ಮನೆ ದೇವರು ಜ್ಞಾಪನ ಮಾಡ್ತೀವಲ್ಲ ಹಂಗೆ ಅವಕ್ಕೆ ಒಂಥರ ಆನಂದ. ನಾವು ಜೇನು ಕೊಯ್ಯುವಾಗ ಅದ ನಮ್ಮ ಸಪ್ತ ಅದ್ರ ಸಪ್ತ ಎರಡೂ ಒಂದೇ ಆಯ್ತದೆ. ಅವು ಗೊಯ್ಯ 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 ಅಂತವಲ್ಲ, ನಾವು ಹಾಡು ಹೇಳುವಾಗ ಅದೇ ಥರ ಸೋಡು ಹಂಗಾಯ್ತದೆ. ಅದು ನಮ್ಮ ದೇವ್ರಿಗೆ ಸಲ್ಲಿರೋದು. ಅದು ಹಾಡು ಹೇಳ್ದೆ ಜೇನು ಕೊಯ್ಬಾರ್ದಂತೆ, ಹಾಡು ಹೇಳ್ಕೊಂಡು ಜೇನು ಕೊಯ್ಬೇಕಂತೆ. ಅದಕ್ಕೆ ಆವಾಗ ನಮ್ಮ ತಾತಿರು ನಮ್ಮ ಅಬ್ದಿರು ಅವಾಗ ಹಾಡು ಹೇಳ್ಕೊಂಡು ಜೇನು ಕೊಯ್ತಾಯಿದ್ರು. ಅದನ್ನು ನಮಗೇನು ಮಾಡಿದ್ರು, ನಮಗೆ ಕಲಿಸ್ಬಿಟ್ರು, ಈ ಹಾಡು ಹೇಳ್ಕೊಂಡು ನೀವು ಜೇನು ಕೊಯ್ಬೇಕಪ್ಪ, ನೀವು ದೇವಮಾನರು, ನೀವು ಕಾರೇನ್ ಮಕ್ಕಳು ಅಂದ್ರೆ ದೇವಮಾನರು, ನೀವು ಈ ದೇವ್ರ ಹಾಡು ಹೇಳ್ಕೊಂಡು ನೀವು ಜೇನು ಕೊಯ್ಬೇಕು ಅಂತ ಕಲ್ಸ್ಕೊಟ್ಟಿರ್ತೀವಿ. ವಿದ್ಯೆ ಇವಾಗ ಆಗಲ್ಲ, ದೂರಗಳ ಮರ ಏರೋಕ್ಕಾಗಲ್ಲ, ಮಾಲ್ ಬಿಡ್ಬೇಕು, ಫಾರೆಸ್ಟ್ಗಳು ಈ ರೂಲ್ಸ್ಗಳು ಏನೇನೋ ಇರ್ತದೆ, ಹಂಗಿರ್ತದೆ. ಈ ಅವರು ಫಾರೆಸ್ಟ್ನವರು ಈ ಪಾಪ ಅವ್ರಿಗೆ ಸಲ್ಲದ್ದು ಅವ್ರು ಏನು ಅವ್ರಿಗೆ ತಿನ್ನುವಂಥದ್ದು, ನೀವು ಪಾಸ್ ಮಾಡ್ಕೊಡ್ರಿ, ನೀವು ಮಾಡ್ಕೊಡ್ರಿ ಅಂತಾರೆ. ಅವರು ಪಾಸ್ ಮಾಡ್ಕೊಂಡು ಕುಯ್ಕೊಡ್ರಪ್ಪ ನೀವು, ಹಂಗೆ ನುಗ್ಬಾರ್ದು ಕಾಡ್ಗೆ ಅಂತ ಹೇಳ್ತಾರೆ. ಅವ್ರದ್ದೇನು ತಪ್ಪಿಲ್ಲ, ಅವರು ರೂಲ್ಸ್ ಹೇಳ್ತಾರೆ. ಗೀದೀಗ ಗಿಣಿರಾಮ ಗಾಜಿನ ಕಲಕಂಬ ಪಾರ್ವಾಳದಕ್ಕಿಗೆ ದೊರತಾನ ಪಾರ್ವಾಳದಕ್ಕಿಗೆ ದೊರತಾನ ಬಂದರೆ ಗೀದೀಗ ನಿನ್ನ ನೆನದೇನು. ಹಂಚಿಯ ದೇಶಕ್ಕೆ ಹೋದಲ್ಲೋ ಗೀದೀಗ ಹಂಚಿಯ ಓಲ್ಲ ತಂದ
ಹಂಚಿಯ ಹುಲ್ಲ ತಂದಲ್ಲೋ ಗೀಜಿಗ ವಂಚಾಡಿ ಗೂಡ ನೇದಲ್ಲೋ ಗೀಜಿಗ ಗಿಣಿ ರಾಮ ಗಾಜಿನ ಕಲಕಂಬ ಪಾರ್ವಾಳದಕ್ಕಿಗೆ ದೊರತಾನ ಪಾರ್ವಾಳದಕ್ಕಿಗೆ ದೊರತಾನ ಬಂದರೆ ಗೀಜಿಗ ನಿನ್ನ ನೆನದೇನೋ ಸಾಮೆಯ ಹೊಲಕ್ಕೆ ಹೋದಲ್ಲೋ ಗೀಜಿಗ ಸಾಮೆಯ ಹೊಲ ತಂದಲ್ಲೋ ಸಾಮೆಯ ಹೊಲ ತಂದಲ್ಲೋ ಗೀಜಿಗ ಸಮದಾಡಿ ಗೂಡ ನೇದಲ್ಲೋ ಗೀಜಿಗ ಗಿಣಿ ರಾಮ ಗಾಜಿನ ಕಲಕಂಬ ಪಾರ್ವಾಳದಕ್ಕಿಗೆ ದೊರತಾನ ಪಾರ್ವಾಳದಕ್ಕಿಗೆ ದೊರತಾನ ಬಂದರೆ ಗೀಜಿಗ ನಿನ್ನ ನೆನದೇನೋ ರಾಗಿಯ ಹೊಲಕ್ಕೆ ಹೋದಲ್ಲೋ ಗೀಜಿಗ ರಾಗಿಯ ಹುಲ್ಲ ತಂದಲ್ಲೋ ರಾಗಿಯ ಹುಲ್ಲ ತಂದಲ್ಲ ಗೀಜಿಗ ರಾಗಾಡಿ ಗೂಡ ನೇದಲ್ಲೋ ಗೀಜಿಗ ಗಿಣಿ ರಾಮ ಗಾಜಿನ ಕಲಕಂಬ ಪಾರ್ವಾಳದಕ್ಕಿಗೆ ದೊರತಾನ ಪಾರ್ವಾಳದಕ್ಕಿಗೆ ದೊರತಾನ ಬಂದರೆ ಗೀಜಿಗ ನಿನ್ನ ನೆನದೇನೋ ಹಂಚಿಯ ದೇಶಕ್ಕೆ ಹೋದಲ್ಲೋ ಗೀಜಿಗ ಹಂಚಿಯ ಹುಲ್ಲ ತಂದಲ್ಲೋ ಹಂಚಿಯ ಹುಲ್ಲ ತಂದಲ್ಲೋ ಗೀಜಿಗ ವಂಚಾಡಿ ಗೂಡ ನೇದಲ್ಲೋ ಗೀಜಿಗ ಗಿಣಿ ರಾಮ ಗಾಜಿನ ಕಲಕಂಬ ಪಾರ್ವಾಳದಕ್ಕಿಗೆ ದೊರತಾನ ಪಾರ್ವಾಳದಕ್ಕಿಗೆ ದೊರತಾನ ಬಂದರೆ ಗೀಜಿಗ ನಿನ್ನ ನೆನದೇನೋ ಪಡಗಾಲ ದೇಶಕ್ಕೆ ಹೋದಲ್ಲೋ ಗೀಜಿಗ ಪಾಡಲ್ಲ ಹುಲ್ಲ ತಂದಲ್ಲೋ ಒಡಗಾಲ ಹುಲ್ಲ ತಂದಲ್ಲೋ ಗೀಜಿಗ ಬಡನಾಡಿ ಗೂಡ ನೇದಲ್ಲೋ ಗೀಜಿಗ ಗಿಣಿ ರಾಮ ಗಾಜಿನ ಕಲಕಂಬ ಪಾರ್ವಾಳದಕ್ಕಿಗೆ ದೊರತಾನ ಪಾರ್ವಾಳದಕ್ಕಿಗೆ ದೊರತಾನ ಬಂದರೆ ಗೀಜಿಗ ನಿನ್ನ ನೆನದೇನೋ ಪಡಗಾಲ ದೇಶಕ್ಕೆ ಹೋದಲ್ಲೋ ಗೀಜಿಗ ಬಡಗನ ಹುಲ್ಲು ತಂದಲ್ಲೋ ಬಡಗನ ಹುಲ್ಲ ತಂದಲ್ಲೋ ಗೀಜಿಗ ಬಡನಾಡಿ ಗೂಡ ನೇದಲ್ಲೋ ಗೀಜಿಗ ಗಿಣಿ ರಾಮ ಗಾಜಿನ ಕಲಕಂಬ ಪಾರ್ವಾಳದಕ್ಕಿಗೆ ದೊರತಾನ ಪಾರ್ವಾಳದಕ್ಕಿಗೆ ದೊರತಾನ ಬಂದರೆ ಗೀಜಿಗ ನಿನ್ನ ನೆನದೇನೋ ಕೇಳಿದ್ರಲ್ಲ ಗೆಳೆಯರೆ, ಜೇನುಪದ ಕೇವಲ ಹಾಡಲ್ಲ, ನಮ್ಮ ಹಿರಿಯರು ಪ್ರಕೃತಿಯೊಂದಿಗೆ ನಡೆಸುತ್ತಿದ್ದ ಪವಿತ್ರವಾದ ಸಂಭಾಷಣೆ. ಕಾಲ ಬದಲಾದಂತೆ ಇವತ್ತಿನ ದಿನಗಳಲ್ಲಿ ಜೇನುಪದ ಹಾಡುವವರ ಸಂಖ್ಯೆ ಕಡಿಮೆ ಆಗುತ್ತಿದೆ. ಇಂಥ ಅಪರೂಪದ ಜಾನಪದ ಕಲೆಗಳು ಕಣ್ಮರೆಯಾಗಬಾರದು. ನಮ್ಮ ಜಾನಪದ ಪರಂಪರೆ ಶಾಶ್ವತವಾದದ್ದು, ಅಮರವಾದದ್ದು. ಇದನ್ನ ಮುಂದಿನ ಪೀಳಿಗೆಗೆ ಉಳಿಸಿಕೊಂಡು ಹೋಗಬೇಕಾಗಿರೋದು ನಮ್ಮೆಲ್ಲರ ಜವಾಬ್ದಾರಿ. ಪ್ರಕೃತಿ ಮತ್ತು ಮನುಷ್ಯನ ನಡುವಿನ ಈ ಅಪರೂಪದ ಸಂಬಂಧವನ್ನ ಪರಿಚಯಿಸಿಕೊಟ್ಟ ಶಿವಲಂಕಾರಯ್ಯ ಮತ್ತು ಲಕ್ಷ್ಮಮ್ಮ ಅವರಿಗೆ ಧನ್ಯವಾದಗಳು. ನಮ್ಮ ಮಣ್ಣಿನ ಇಂತಹ ಜೀವಂತ ಇತಿಹಾಸ ಮತ್ತು ವಿಶೇಷವಾದ ಜಾನಪದ ಕಲೆಗಳ ಬಗ್ಗೆ, ಸಾಧಕರ ಬಗ್ಗೆ ತಿಳಿಯಲು ಉತ್ತರ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಬೆಂಬಲವನ್ನ ಕಾಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು.